ಸ್ನೇಹಿತರೆ, ಇವತ್ತು ಪ್ರಕೃತಿಯಲ್ಲಿ ಸಾಕಷ್ಟು ಜೀವರಾಶಿಗಳು, ಇನ್ನೂ ಅದೆಷ್ಟೋ ಗಿಡಗಳು, ಇನ್ನೂ ಅದೆಷ್ಟೋ ವಿಷಯಗಳು ಪ್ರಕೃತಿಯಲ್ಲಿ ಅಳಿವಿನ ಅಂಚಿಗೆ ಬಂದಿರೋದಕ್ಕೆ ಮೂಲ ಕಾರಣನೇ ಮಾನವನ ದುರಾಸೆ. ಯಾಕಂತಂದ್ರೆ ಮನುಷ್ಯರಲ್ಲಿ ಕೆಲವರು ದುರಾಸೆಗೀಡಾಗಿ ಹೇಗೆ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾನೆ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಪ್ರಕೃತಿಯನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಭದ್ರಪಡಿಸೋದು ನಿಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇದನ್ನ ನಾವು ಅರಿಬಾರ್ದು. ಪ್ರಕೃತಿಯ ಮಹತ್ವವನ್ನು ನಾವು ತಿಳ್ಕೋಬೇಕು. ಪ್ರಕೃತಿಯ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಪ್ರಕೃತಿಯ ಬಗ್ಗೆ ಮತ್ತಿತರರಿಗೂ ನಾವು ಅವೇರ್ನೆಸ್ ಅನ್ನು ಮೂಡಿಸಬೇಕು. ಯಾಕಂದ್ರೆ ಈ ಪ್ರಕೃತಿ ಅನ್ನೋದು ಮನುಷ್ಯ ಪ್ರಕೃತಿಯಲ್ಲಿ ಒಂದು ಭಾಗ ಅಷ್ಟೇ. ಮನುಷ್ಯ ಇಲ್ಲದೆ ಹೋಗಿದ್ದಿದ್ರೆ ಪ್ರಕೃತಿ ಇನ್ನೂ ಚೆನ್ನಾಗಿರ್ತಾ ಇತ್ತು. ಮನುಷ್ಯ ಇರೋ ಕಾರಣದಿಂದಾಗಿ ಮನುಷ್ಯರಲ್ಲಿ ಕೆಲವರು ದುರಾಸೆಗೀಡಾಗಿ ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದಾರೆ. ಆದರೆ ಈ ಪ್ರಕೃತಿ ಒಂದ್ಸತಿ ಏನಾದರೂ ಅದು ವಿಕೋಪಕ್ಕೊಳಗಾಯಿತು ಅಂತಂದ್ರೆ, ಆಲ್ರೆಡಿ ಅದು ಒಳಗಾದಾಗ ಆಗಾಗ ವಿಕೋಪಕ್ಕೊಳಗಾದಾಗ ಮನುಷ್ಯರು ಏನೇನೂ ಅಲ್ಲ ಪ್ರಕೃತಿಯ ಮುಂದೆ ಅಂತ ಅದು ನಮಗೆ ತಿಳಿಸ್ತಾನೆ ಇದೆ. ಪ್ರಕೃತಿಯ ಮುಂದೆ ಮಾನವ ತೀರಾ ಸಣ್ಣವ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಪ್ರಕೃತಿ ಅಂತ ಬಂದಾಗ ಪ್ರಕೃತಿಯಲ್ಲಿ ಕೆಲವೊಂದು ವಿಷಯಗಳನ್ನ ಹೇಗೆ ಅಂದ್ರೆ ಮೂಢನಂಬಿಕೆಗಳು, ಕಂದಾಚಾರಗಳಲ್ಲಿ ಮುಳುಗದಂತ ಕೆಲವರು ಹೇಗೆ ಪ್ರಕೃತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅದನ್ನು ಕೂಡ ಒಂದು ಮೂಢನಂಬಿಕೆಗಳಲ್ಲಿ ಅಂದ್ರೆ ಅದನ್ನು ಕೂಡ ಒಂದು ಸೈಂಟಿಫಿಕ್ ಅಪ್ರೋಚ್ ಇಲ್ಲದೆ ಹೇಗೆ ಪ್ರಕೃತಿಯಲ್ಲೂ ಕೂಡ ಕೆಲವೊಂದು ವಿಷಯಗಳನ್ನ ಮೂಢನಂಬಿಕೆಗಳಾಗಿ ಅವರು ನಂಬ್ತಾ ಇದ್ರು. ಅಂದ್ರೆ ಕೆಲವೊಂದು ಸುಳ್ಳು ನಂಬಿಕೆಗಳು ಕೆಲವರು ನಂಬ್ತಾ ಇದ್ರು, ಕಂದಾಚಾರಗಳನ್ನ ನಂಬ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದು ವಚನದ ಮುಖಾಂತರ ಅವ್ರು ಎಚ್ಚರಿಸ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನೀರ ಕಂಡರೆ ಮುಳುಗುವರಯ್ಯ, ಮರನ ಕಂಡರೆ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರನ ಮೆಚ್ಚಿದವರು ನಿನ್ನ ನೆತ್ತಬಲ್ಲಿರ ಕೂಡಲ ಸಂಗಮ ದೇವ ಅಂತ ನಮ್ಗೆ ಎಚ್ಚರಿಸ್ತಾರೆ. ಅಂದ್ರೆ ಹೀಗೆ ನೀರನ್ನ ಕಂಡು, ಅಂದರೆ ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದು. ಅದೇ ರೀತಿ ಮರದಿಂದ ನಮಗೆ ಗಾಳಿ ಬರುತ್ತೆ, ಅದು ಕೂಡ ಪಂಚಭೂತಗಳಲ್ಲಿ ಒಂದು. ಗಾಳಿ, ನೀರು ಇವೆಲ್ಲ ಪಂಚಭೂತಗಳಲ್ಲಿ ಒಂದು. ಸೊ ಇದನ್ನ ಒಂದು ವೈಜ್ಞಾನಿಕವಾಗಿ ನೋಡಬೇಕು. ಅದನ್ನ ಬಿಟ್ಟು ನೀರನ್ನು ಕಂಡ್ರೆ ನೀರಲ್ಲಿ ಮುಳುಗಿದ್ರೆ ಪಾಪ ಎಲ್ಲ ಕಳೆದೋಗುತ್ತೆ, ಆ ರೀತಿಯಾದಂಥ ನಂಬಿಕೆ ಆಗಿರ್ಬೋದು. ಅಟ್ ದ ಸೇಮ್ ಟೈಮ್ ಮರವನ್ನು ನೋಡಿ ಸುತ್ತೋ ಅಂಥದ್ದು ಆ ರೀತಿ ಇರಬಾರ್ದು. ಅಂದರೆ ಅದನ್ನು ನಾವು ಸೈಂಟಿಫಿಕ್ ಆಗಿ ನೋಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಹೀಗೆ ಅಂದರೆ ಈ ರೀತಿ ನಂಬೋರು ಅಂದರೆ ಇವರು ನಿನ್ನನ್ನು ಹೇಗೆ ಇವರಿಂದ ನೀನು ಅಭಿವೃದ್ಧಿ ಹೊಂದುತ್ತೀಯಾ, ಇವರಿಂದ ನೀನು ಉದ್ಧಾರ ಆಗ್ತೀಯ ಅಂತ ನೀನು ಅನ್ಕೋತೀಯಾ ಅಂತ ಒಂದು ಈ ವಚನದ ಮುಖಾಂತರ ಅವರು ನಮಗೆ ಎಚ್ಚರಿಸುವಂಥ ಕೆಲಸ ಮಾಡಿದ್ದಾರೆ. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಚನವನ್ನ. ನೀರ ಕಂಡರೆ ಮುಳುಗುವರಯ್ಯ, ಮರನ ಕಂಡರೆ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರನ ಮೆಚ್ಚಿದವರು ನಿನ್ನ ನೆತ್ತಬಲ್ಲಿರ ಕೂಡಲ ಸಂಗಮ ದೇವ ಅಂತ ಎಚ್ಚರಿಸ್ತಾರೆ. ಸ್ನೇಹಿತರೆ ಯೋಚನೆ ಮಾಡಿ ನೋಡಿ.